ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ಯಾಲೆಸ್ತೀನಿಯರಿಗೂ ಒಂದು ದೇಶದ ರಚನೆ ಆಗಬೇಕು ಅನ್ನೋ ಕಾನ್ಸೆಪ್ಟ್ಗೆ ಕೊನೆ ಮೊಳೆಯನ್ನ ಹಮಾಸ್ ಹೊಡೆದು ಬಿಡ್ತಾ. ಈ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಇತ್ತೀಚಿನ ಇಸ್ರೇಲಿನ ಅಗ್ರೆಷನ್ ಹಾಗೂ ಅರಬ್ ದೇಶಗಳ ನಡೆ. ಇಲ್ಲಿ ಗಾಜಾನ ಸಂಪೂರ್ಣವಾಗಿ ಖಾಲಿ ಮಾಡಿಸೋಣ ಅಂತ ಅಮೆರಿಕ ಹೇಳಿದ್ರು ಅರಬ್ ದೇಶಗಳು ಮಾತಾಡ್ತಾ ಇಲ್ಲ. ಇಸ್ರೇಲ್ ಗಾಜಾದ ಮೇಲಿನ ದಾಳಿಯನ್ನ ನಿಲ್ಲಿಸಿಲ್ಲ, ಆದರೂ ಅಲ್ಲಿನ ಯಾವ ಇಸ್ಲಾಮಿಕ್ ದೇಶ ಕೂಡ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ತಾ ಇಲ್ಲ. ಎಲ್ಲೋ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಒಂದಷ್ಟು ಮತಾಂಧರು ಲೂಟಿ ಮಾಡೋದಕ್ಕೆ ಅಂತ ಪಿಜ್ಜಾ ಹಟ್ಗಳ ಮೇಲೆ, KFC ಮೇಲೆ ದಾಳಿ ಮಾಡಿ ಫ್ರೀ ಫ್ರೀ ಪ್ಯಾಲೆಸ್ತೀನ್ ಅಂತ ಕೂಗ್ತಾ ಲೂಟಿ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಬಿಟ್ರೆ, ಬಲಿಷ್ಠರು ಇಸ್ರೇಲ್ ಜೊತೆ ಮಾತುಕತೆಗಳನ್ನು ನಡೆಸೋ ಶಕ್ತಿ ಇರೋರು ಯಾರು ಪ್ಯಾಲೆಸ್ತೀನ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಹಾಗೆ ಮಾತಾಡೋದಕ್ಕೆ ಮುಖ ಇಲ್ಲದ ಪರಿಸ್ಥಿತಿಗೆ ಅವರನ್ನ ಹಮಾಸ್ ತಂದು ನಿಲ್ಲಿಸಿದೆ. ಇನ್ನು ಇಸ್ರೇಲ್ ಕೂಡ ಎಷ್ಟು ಸಿಟ್ಟಿಗೆದ್ದಿದೆ ಅಂದ್ರೆ, ಈಗ ಯಾರಾದರೂ ವಿಶ್ವನಾಯಕ ಹಮಾಸ್ ಅಂದ್ರೆ, ಗಾಜಾ ಅಂದ್ರೆ ಮಾನವ ಹಕ್ಕುಗಳು ಅಂತ ಮಾತಾಡಿದ್ರೆ, ಪ್ಯಾಲೆಸ್ತೀನ್ನ ಹೆಸರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಂದ್ರೆ ಮುಲ್ಲಾಜಿಲ್ಲದೆ ಅವರನ್ನ ಹಚ ಅನ್ನೋದಕ್ಕೆ ಶುರು ಮಾಡಿದೆ ಇಸ್ರೇಲ್. ಪ್ಯಾಲೆಸ್ತೀನ್ ಹೆಸರಲ್ಲಿ ವಿಶ್ವ ವೇದಿಕೆಗಳ ಮೇಲೆ ಮಾತಾಡ್ತಾ ಇಸ್ರೇಲಿಗೂ ಆಗಾಗ ಬಂದು ಹೋಗ್ತಾ ಇದ್ದ ನಾನಾ ದೇಶಗಳ ವಿಶ್ವ ಮಾನವತಾವಾದಿ ಸಂಸದರನ್ನ ಈಗ ಏರ್ಪೋರ್ಟ್ಗಳಿಂದ ಹಾಗೆ ವಾಪಸ್ ಕಳುಹಿಸುವ ಕೆಲಸಕ್ಕೆ ಇಸ್ರೇಲ್ ಮುಂದಾಗಿದೆ. ಇದು ಜಗತ್ತಿನ ಎಡಕ್ಕೆ ಬಾಗಿದ ನಾಯಕರ ಚಿಂತೆಗೆ ಕಾರಣ ಆಗ್ತಾ ಇದೆ. ಇತ್ತೀಚೆಗೆ ಬ್ರಿಟನ್ನ 2 ಸಂಸದರನ್ನ ವಾಪಸ್ ಕಳುಹಿಸಿದ್ದ ಇಸ್ರೇಲ್ ಈಗ ಫ್ರಾನ್ಸ್ನ 27 ಮಂದಿ ಸಂಸದರ ವೀಸಾಗಳನ್ನೇ ಕ್ಯಾನ್ಸಲ್ ಮಾಡಿದೆ. ಹಾಗಾದ್ರೆ ಏನಿದು ಇಸ್ರೇಲಿನ ಹಠ? 2 ಸ್ಟೇಟ್ ಸೊಲ್ಯೂಷನ್ಗೆ ಈ ಹಿಂದೆ ಒಪ್ಪಿದ್ದ ಇಸ್ರೇಲ್ ಈಗ ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಕಠಿಣವಾಗಿ ವರ್ತಿಸ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ತನ್ನ ಎಲ್ಲ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡದ ಹೊರತು ಹಮಾಸ್ ಜೊತೆ ಮಾತು ಕತೆ ಏನಿಲ್ಲ ಅಂತ ಇಸ್ರೇಲ್ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಒಂದು ಕಡೆ ಕದನ ವಿರಾಮ ಅಂತ ಹೇಳ್ತಲೇ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಈ ಬಾರಿ ದಾಳಿಗಳು ಎಷ್ಟು ನಿಖರವಾಗಿವೆ ಅಂದ್ರೆ, ಅಲ್ಲಿ ಜನಸಾಮಾನ್ಯರ ಸಾವು ನೋವು ಸಂಭವಿಸ್ತಾ ಇಲ್ಲ, ಬದಲಾಗಿ ಉಗ್ರರ ನೆಲೆಗಳು ಮಾತ್ರ ನಾಶ ಆಗ್ತಾ ಇವೆ. ಇನ್ನು ಇಸ್ರೇಲ್ ವಿರುದ್ಧ ದಾಳಿ ಮಾಡ್ತಿದ್ದ ಯಮನ್ ಮೇಲೆ ಅಮೆರಿಕ ಮುರ್ಕೊಂಡು ಬಿದ್ದಿದೆ. ಅಮೆರಿಕ ನಡೆಸಿದ ದಾಳಿಯಲ್ಲಿ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ ಭಾನುವಾರ ನಡೆದ ದಾಳಿಯಲ್ಲಿ ಸುಮಾರು 100 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಶಾಂತಿ ಮಾತುಕತೆಗಳಿಗೆ ಮುಂದಾಗದೆ ದಾಳಿಗಳನ್ನೇ ಮಾಡ್ತಾ ಹೋದ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನ ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಅವರಿಗೆ ಕೊಡಲಾಗ್ತಾ ಇದೆ. ಹೀಗೊಂದು ಕಡೆ ವಿರೋಧಿಗಳನ್ನ ಮಟ್ಟ ಹಾಕ್ತಾ ಇರೋ ಇಸ್ರೇಲ್ ಈಗ ಪ್ಯಾಲೆಸ್ತೀನ್ ಪರವಾಗಿ ಮಾತಾಡೋರನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ವಿಚಿತ್ರ ಅಂದ್ರೆ 1993ರಿಂದ ಚಾಲ್ತಿಯಲ್ಲಿರೋ 2 ಸ್ಟೇಟ್ ಸೊಲ್ಯೂಷನ್ ಬಗ್ಗೆ ಈಗ ಯಾರಾದರೂ ಮಾತಾಡಿದ್ರೆ ಅಂಥವರ ವಿರುದ್ಧ ಕೂಡ ಇಸ್ರೇಲ್ ಕ್ರಮಕ್ಕೆ ಮುಂದಾಗ್ತಾ ಇದೆ. ಮೊನ್ನೆ ಬ್ರಿಟನ್ನ 2 ಪಾರ್ಲಿಮೆಂಟ್ ಸದಸ್ಯರು ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ರು. ಅವರಲ್ಲಿಂದ ಗಾಜಾಪಟ್ಟಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ, ಇಸ್ರೇಲ್ ಗಾಜಾದಲ್ಲಿ ಮಾನವ ಹಕ್ಕುಗಳ ದಮನ ಮಾಡಿದೆ, ನಾವು ಖುದ್ದು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದ್ವಿ, ಮನುಷ್ಯರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಹಾಗೆ ಮಾಡಿಟ್ಟಿದ್ದಾರೆ, ಮಕ್ಕಳು ಸಾಯ್ತಾ ಇವೆ, ಮಹಿಳೆಯರು ಸಾಯ್ತಾ ಇದ್ದಾರೆ, ಹಿಂಗೆಲ್ಲ ಮಾತಾಡೋದಕ್ಕೆ ಒಂದಷ್ಟು ನೋಟ್ಸ್ ಅನ್ನು ಕೂಡ ರೆಡಿ ಮಾಡ್ಕೊಂಡೇ ಬಂದಿದ್ರು. ಇಸ್ರೇಲಿಗೆ ಬರುವ ಮೊದಲು ಅಂದ್ರೆ ಗಾಜಾಗೆ ಭೇಟಿ ಕೊಡೋ ಮೊದಲೇ ಅವರು ಇಸ್ರೇಲಿನ ದಾಳಿಯನ್ನ ಖಂಡಿಸಿದ್ರು. ಅಲ್ಲಿನ ಸಂಸತ್ತಿನ ಹೊರಗೆ ಕೂಡ ಇಸ್ರೇಲ್ ವಿರುದ್ಧ ಮಾತಾಡಿದ್ರು. ಇಂಥ ಸಂಸದರು ಈಗ ಗಾಜಾಗ್ ಹೋಗಬೇಕು ಅಂತ ಬಂದಿಳಿದದ್ದು ಇಸ್ರೇಲಿನ ಟೆಲ್ ಅವೀವ್ ಏರ್ಪೋರ್ಟ್ ಅಲ್ಲಿ. ಅವ್ರು ಗಾಜಾಗ್ ಹೋಗಬೇಕು ಅಂದ್ರೆ ಇಸ್ರೇಲಿಗೆ ಬಂದೇ ಹೋಗಬೇಕು, ಇಲ್ಲ ಅಂದ್ರೆ ಈಜಿಪ್ಟ್ಗೆ ಹೋಗಿ ಅಲ್ಲಿನ ರಫಾ ಗಡಿಯ ಮೂಲಕ ಹೋಗಬೇಕು. ಹಾಗೂ ಆಗೋದಿಲ್ಲ ಆದ್ರೆ ಮೆಡಿಟರೇನಿಯನ್ ಸಮುದ್ರದ ಮೂಲಕ ಹಡಗಲ್ಲಿ ಹೋಗಿ ಗಾಜಾದ ಯಾವುದಾದ್ರೂ ಬಂದರನ್ನ ತಲುಪಬೇಕು. ಹಾಗೆ ಹೋಗುವಾಗ ಮಿಸ್ ಆಗಿ ಇಸ್ರೇಲ್ ಏನಾದರೂ ದಾಳಿ ಮಾಡಿದ್ರೆ ಅಲ್ಲಿ ಎಲ್ಲ ಮುಗಿದು ಹೋಗುತ್ತೆ. ಸೊ ಅಷ್ಟೊಂದು ರಿಸ್ಕ್ ಅನ್ನ ಯಾವ ದೇಶದ ಸಂಸದನೂ ತಗೊಳ್ಳೋದಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕೂಡ ಬ್ರಿಟನ್ನ ಲೇಬರ್ ಪಕ್ಷದ ಸಂಸದರು ಇಸ್ರೇಲಿನ ಟೆಲ್ ಅವೀವ್ ಏರ್ಪೋರ್ಟ್ಗೆ ಬಂದಿಳಿದ್ರು. ಆದ್ರೆ ಅವರಿಗೆ ಅಲ್ಲಿಂದ ಹೊರ ಬರೋದಕ್ಕೆ ಇಸ್ರೇಲ್ ಅನುಮತಿಯನ್ನು ಕೊಡಲಿಲ್ಲ. ಅವರಿಗೆ ಗಾಜಾಗ್ ಹೋಗೋದಿಕ್ಕೂ ಬಿಡಲಿಲ್ಲ. ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಿ ನಮ್ಮನ್ನೇ ನೀವು ಆಮೇಲೆ ಬೈಕೊಳ್ಳೋದು ಬೇಡ, ಹೇಗೆ ಬಂದ್ರೋ ಹಾಗೆ ವಾಪಸ್ ಹೋಗ್ಬಿಡಿ ಅಂತ ಆ ಸಂಸದರನ್ನ ಅಲ್ಲಿಂದ ಹಂಗೆ ಫ್ಲೈಟ್ ಹತ್ತಿಸಿ ಡಿಪೋರ್ಟ್ ಮಾಡಲಾಯಿತು. ಇದು ಬ್ರಿಟನ್ಗಾದ ದೊಡ್ಡ ಅವಮಾನ ಅಂತಲೇ ಬ್ರಿಟನ್ನ ಲೇಬರ್ ಪಕ್ಷ ಹೇಳ್ಕೊಳ್ತು. ಆದರೆ ಇಲ್ಲಿ ಇಸ್ರೇಲ್ ಮಾತ್ರ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬ್ರಿಟನ್ನಲ್ಲಿರೋದು ಎಡಕ್ಕೆ ವಾಲಿದ ಸರ್ಕಾರ, ಅದನ್ನು ಅಮೆರಿಕಾನೇ ಈಗ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಇನ್ನು ಇಸ್ರೇಲ್ ಯಾಕೆ ತಲೆ ಕೆಡಿಸ್ಕೊಳ್ಳುತ್ತೆ? ಗೆಳೆಯರೆ, ಇಲ್ಲಿ ಈ ಎಡಪಕ್ಷಗಳ ವಿಶ್ವಮಾನವರನ್ನ ದೇಶದೊಳಕ್ಕೆ ಬಿಟ್ಟುಕೊಳ್ಳದೆ ಇರೋದಕ್ಕೆ ಇಸ್ರೇಲ್ ಕೊಡ್ತಾ ಇರೋ ಸಮರ್ಥನೆಯನ್ನು ಕೂಡ ಯಾರು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಹಮಾಸ್ ಉಗ್ರರು 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ದಾಳಿ ಮಾಡಿ ಅಮಾಯಕ ಜನರನ್ನು ಕೊಲ್ಲದೆ ಇದ್ದಿದ್ರೆ ನಾವು ಗಾಜಾದ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ವಿ ಅಂತ ಇಸ್ರೇಲ್ ಕೇಳ್ತಾ ಇದೆ. ಆ ನಂತರವೂ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸಿ ಬಿಟ್ಟಿದ್ರೆ ಇಸ್ರೇಲ್ ವಾಯುದಾಳಿಯನ್ನು ಮಾಡೋದಕ್ಕೆ ಹೋಗ್ತಲೇ ಇರಲಿಲ್ಲ ಅಲ್ವಾ? ನೀವು ಹಮಾಸ್ ದಾಳಿಗಳನ್ನು ಖಂಡಿಸಲಿಲ್ಲ, ಅಲ್ಲಿ ಸತ್ತ ಇಸ್ರೇಲಿಗಳ ಬಗ್ಗೆ ಸಂತಾಪ ಸೂಚಿಸಲಿಲ್ಲ, ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋದಕ್ಕೆ ಅವರಿಗೆ ಹೇಳಲಿಲ್ಲ.
ಇಲ್ಲ, ಈಗ ನಮಗೇನು ಬುದ್ಧಿ ಹೇಳ್ತೀರಿ, ನಮಗ ಮಾತ್ರ ಯಾಕೆ ಪಾಠ ಮಾಡೋದಕ್ಕೆ ಬರ್ತೀರಿ ಅಂತ ಇಸ್ರೇಲ್ ಕೇಳ್ತಾ ಇದೆ. ಇದರಲ್ಲಿ ತಪ್ಪನ್ನು ಏನ್ ಹುಡುಕ್ತೀರಿ? ಇಸ್ರೇಲ್ ದಾಳಿಗಳಲ್ಲಿ ಸಾಮಾನ್ಯ ಜನ ಸಾವಿಗೀಡಾಗಿದ್ದಾರೆ. ಹಮಾಸ್ ವಿರುದ್ಧದ ಸಿಟ್ಟಿಗೆ ಜನ ಯಾಕೆ ಸಾಯ್ಬೇಕು ಅಂತ ಕೇಳಿದ್ರೆ ಅದಕ್ಕೂ ಇಸ್ರೇಲ್ ಉತ್ತರ ಕೊಡ್ತಾ ಇದೆ. ಇದೇ ಜನ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿ ಇಲ್ಲಿನ ಅಮಾಯಕರನ್ನ ಕೊಲ್ತಿದ್ದಾಗ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಿದ್ದಾಗ, ಮಕ್ಕಳ ತಲೆಗಳನ್ನ ಕತ್ತರಿಸಿದಾಗ ಇದೇ ಜನ ಗಾಜಾದಲ್ಲಿ ಕುಣಿದು ಕುಪ್ಪಳಿಸಿ ಖುಷಿ ಪಡ್ತಾ ಇದ್ರು ಅಲ್ವಾ? ಇದೇ ಜನ ಅಲ್ಲಿ ಹಮಾಸ್ಗೆ ತಮ್ಮ ಮನೆಗಳ ಅಡಿಯಲ್ಲಿ ಜಾಗ ಕೊಟ್ಟವರಲ್ವೇ? ಹಮಾಸ್ ಆದ್ರೂ ಎಲ್ಲಿಂದ ಬಂತು? ಇದೇ ಜನರ ನಡುವಿಂದ ಅಲ್ವೇ? ಹಾಗಾದ್ರೆ ಉಗ್ರರನ್ನ ಪ್ರೋತ್ಸಾಹಿಸಿದ, ಬೆಂಬಲಿಸಿದ ಜನ ಕೂಡ ತಪ್ಪಿತಸ್ಥರೇ ಅಂತ ಇದೆ ಇಸ್ರೇಲ್. ಅಷ್ಟೇ ಅಲ್ಲ, ಅವ್ರು ಈಗಲೂ ನಾವು ಜನರನ್ನ ಕೊಲ್ಲಬೇಕು ಅಂತೇನೂ ಕೊಂದಿಲ್ಲ, ಉಗ್ರರನ್ನ ಬೇಟೆಯಾಡೋದಿಕ್ಕೆ ಅಂತ ದಾಳಿ ಮಾಡಿದ್ವಿ, ಅಲ್ಲಿ ಜನ ಇದ್ರೆ ಅವರನ್ನ ಮಾನವ ಶೀಲ್ಡ್ಗಳನ್ನಾಗಿ ಮಾಡಿಕೊಂಡ ಹಮಾಸನ್ನ ನಿಂದಿಸಬೇಕೇ ಹೊರತು ದಾಳಿ ಮಾಡಿದ ನಮ್ಮನ್ನಲ್ಲ ಅನ್ನೋದು ಇಸ್ರೇಲ್ ತನಗೆ ತಾನು ಕೊಟ್ಟುಕೊಳ್ತಾ ಇರೋ ಸಮರ್ಥನೆ. ನೂರಾರು ಮಂದಿ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಾವು ಭಾರತೀಯರು ನಂಬುತ್ತೀವಿ. ನೂರಾರು ಮಂದಿ ಅಪರಾಧಿಗಳನ್ನ ದಮನ ಮಾಡೋದಿಕ್ಕೆ ಒಂದಿಬ್ಬರು ನಿರಪರಾಧಿಗಳ ಬಲಿದಾನವಾದ್ರೆ ಅದರಲ್ಲಿ ತಪ್ಪೇನು ಅಂತ ಇಸ್ರೇಲ್ ನಂಬುತ್ತೆ. ಒಬ್ಬೊಬ್ಬರ ನಂಬಿಕೆ ಒಂದೊಂದು. ಇದು ಸರಿಯಾದ್ರೆ ಅದು ಸರಿನೇ. ಒಬ್ಬಿಬ್ಬರು ನಿರಪರಾಧಿಗಳಿಗಾಗಿ 100 ಕ್ರಿಮಿನಲ್ಗಳನ್ನ ಬಿಟ್ಬಿಟ್ರೆ ಅಥವಾ ಅವ್ರು ತಪ್ಪಿಸ್ಕೊಂಡ್ರೆ ಆ ನಂತರ ಅವರು ಅದ್ ಎಷ್ಟು ಸಾವಿರ ಸಜ್ಜನರನ್ನ ಕೊಲ್ಲುತ್ತಾರೋ ಯಾರಿಗ್ ಗೊತ್ತು? ಹೀಗಾಗಿ ಇಲ್ಲಿ ಇಸ್ರೇಲ್ ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತಾ ಇರೋ ಲೆಫ್ಟಿಸ್ಟ್ ಹಾಗೂ ಸೋಕಾಲ್ಡ್ ಸೆಕ್ಯುಲರ್ ನಾಯಕರೇನಿದ್ದಾರೆ ಅವರ ಢೋಂಗಿತನದ ವಿರುದ್ಧ ಇಸ್ರೇಲ್ ಸಿಡಿದು ಬೀಳ್ತಾ ಇದೆ. ಹೀಗಾಗಿನೇ ಲೇಬರ್ ಪಕ್ಷದ ಎಂಪಿಗಳನ್ನ ಮೊನ್ನೆ ಏರ್ಪೋರ್ಟ್ ನಿಂದ ಹಾಗೆ ವಾಪಸ್ಸು ಕಳುಹಿಸಿದೆ. ಇನ್ನು ಈಗ ಇದೇ ಪರಿಸ್ಥಿತಿ ಫ್ರಾನ್ಸ್ಗೂ ಎದುರಾಗ್ತಾ ಇದೆ. ಇತ್ತೀಚೆಗೆ ಫ್ರಾನ್ಸ್ನ ಸಂಸದರ ನಿಯೋಗ ಬಂದು ಇಸ್ರೇಲ್ನ ಭೇಟಿಗೆ ಮುಂದಾಗಿತ್ತು. ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಇಸ್ರೇಲ್ ಕೂಡ ಆಸಕ್ತಿಯನ್ನು ವಹಿಸಿತ್ತು. ಇಲ್ಲಿ ಇಸ್ರೇಲ್ನ ಹಾಗೆ ಫ್ರಾನ್ಸ್ ಕೂಡ ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಎದುರಿಸ್ತಾ ಇದೆ. ಅಲ್ಲಿ ಕೂಡ ಮತಾಂಧರು, ಮೂಲಭೂತವಾದಿಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಅದರ ವಿರುದ್ಧ ಮ್ಯಾಕ್ರಾನ್ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವ ಪ್ರಯತ್ನವನ್ನೂ ಮಾಡಿತ್ತು. ಇನ್ನು ಮೊನ್ನೆ ಇಸ್ರೇಲ್ಗೆ ಬರ್ತೀವಿ ಅಂದವರು ಫ್ರಾನ್ಸ್ನ ಎಡಪಕ್ಷಗಳ ಮುಖಂಡರೇ ಆದರೂ ಕೂಡ ಅವರು ಇಸ್ರೇಲ್ ವಿರುದ್ಧ ಇದುವರೆಗೆ ಯಾವ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಇಸ್ರೇಲ್ ಕೂಡ ಅವರ ಆಗಮನದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಆದ್ರೆ ಅಷ್ಟರಲ್ಲೇ ಮ್ಯಾಕ್ರಾನ್ ಅಂದ್ರೆ ಫ್ರಾನ್ಸಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮುಂದಿನ ಜುಲೈ ಒಳಗೆ ಪ್ಯಾಲೆಸ್ತೈನ್ ಸ್ಟೇಟ್ ಅನ್ನು ಅಧಿಕೃತವಾಗಿ ಗುರುತಿಸುವ ಕೆಲಸ ಆಗುತ್ತೆ ಅನ್ನೋ ಮಾತನ್ನು ಹೇಳಿಬಿಟ್ರು. ಇಲ್ಲಿ ಇಸ್ರೇಲ್ ಜೊತೆ ಮಾತುಕತೆಗಳನ್ನು ನಡೆಸದೆ ಅವರನ್ನೊಂದು ಮಾತು ಕೇಳದೆ ಫ್ರಾನ್ಸ್ನ ಯಾವುದೋ ದೇಶದ ಒಂದು ರಾಜ್ಯದ ವಿಷಯದಲ್ಲಿ ಹೇಳ್ತಾರಲ್ಲ ಹಂಗೆ ಮ್ಯಾಕ್ರಾನ್ ಹೇಳಿಕೆ ಕೊಟ್ಟಿದ್ದು ಇಸ್ರೇಲಿನ ಸಿಟ್ಟಿಗೆ ಕಾರಣ ಆಯಿತು. ಅವರು ಮ್ಯಾಕ್ರಾನ್ ವಿರುದ್ಧ ಒಂದೇ ಒಂದು ಮಾತಾಡೋದಕ್ಕೆ ಹೋಗಲಿಲ್ಲ. ಮ್ಯಾಕ್ರಾನ್ ಯಾರು ಹಿಂಗೆಲ್ಲ ಹೇಳೋದಕ್ಕೆ ಅಂತ ಕೇಳಲಿಲ್ಲ. ನಾವು ಬಲವಾಗಿ ಇದನ್ನು ಖಂಡಿಸ್ತೀವಿ ಅಂತಲೂ ಅನ್ನಲಿಲ್ಲ. ಬದಲಿಗೆ ಗಾಜಾನ ನೋಡೋದಕ್ಕೆ ಅಂತ ಇಸ್ರೇಲ್ಗೆ ಬರಲಿದ್ದ ಫ್ರಾನ್ಸ್ನ 27 ಮಂದಿ ಸಂಸದರ ವೀಸಾಗಳನ್ನು ರದ್ದು ಮಾಡಿ ನೀವು ನಮ್ಮ ದೇಶಕ್ಕೆ ಬರೋದು ಬೇಕಾಗಿಲ್ಲ ಅಂತ ಹೇಳ್ತು. ಇಲ್ಲಿ ಇಸ್ರೇಲ್ ಯಾಕೆ ಹೀಗೆ ಮಾಡಿದೆ ಅನ್ನೋದು ಫ್ರಾನ್ಸ್ಗೂ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಫ್ರಾನ್ಸ್ ಕೂಡ ಇಸ್ರೇಲ್ ವಿರುದ್ಧ ಯಾವ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಿಲ್ಲ. ಆದ್ರೆ ಇಸ್ರೇಲ್ನ ಈ ನಡೆಗೆ ಫ್ರಾನ್ಸ್ ಹಾಗೂ ಬ್ರಿಟನ್ಗಳು ಒಳಗೆ ಕುದಿತಿವೆ ಅನ್ನೋದು ಸುಳ್ಳೇನಲ್ಲ. ಇನ್ನು ಇಸ್ರೇಲ್ ವಿರುದ್ಧ ಯುರೋಪಿಯನ್ ಯೂನಿಯನ್ನ ಸಂಸದರು ಕೂಡ ಕೋಪ ಮಾಡಿಕೊಂಡಿದ್ದಾರೆ. ಇಬ್ಬರು ಯುರೋಪಿಯನ್ ಯೂನಿಯನ್ ಸಂಸದರನ್ನ ಕೂಡ ಇಸ್ರೇಲ್ ಹೀಗೆ ವಾಪಸ್ಸು ಕಳುಹಿಸಿತ್ತು. ಈ ಮೂಲಕ ನಮ್ಮನ್ನು ಯಾರು ವಿರೋಧ ಮಾಡ್ತಾರೆ ಅವರನ್ನ ನಾವು ದೂರ ಇಡ್ತಾ ಹೋಗ್ತೇವೆ ಅನ್ನೋ ಸಂದೇಶವನ್ನು ಇಲ್ಲಿ ಇಸ್ರೇಲ್ ಕೊಡ್ತಾ ಇದೆ. ಹಾಗೆ ನೋಡಿದ್ರೆ ಗೆಳೆಯರೆ, ಈ 2 ಸ್ಟೇಟ್ ಸೊಲ್ಯೂಷನ್ಗೆ ಈ ಹಿಂದೆ ಇಸ್ರೇಲ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿತ್ತು. ಅಲ್ಲಿ ಫತಾದ ನಾಯಕ ಯಾಸರ್ ಅರಾಫತ್ ಜೊತೆ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಕೂಡ ಬೀಳ್ತಾ ಇತ್ತು. ಗಾಜಾ ಮತ್ತು ಇವತ್ತಿನ ವೆಸ್ಟ್ ಬ್ಯಾಂಕ್ ಪ್ರದೇಶವನ್ನ ಪ್ಯಾಲೆಸ್ತೈನ್ ಅಂತಲೂ ಇನ್ನುಳಿದ ಪ್ರದೇಶವನ್ನ ಇಸ್ರೇಲ್ ಅಂತಲೂ ಒಪ್ಪಿಕೊಳ್ಳೋದಕ್ಕೆ ಎರಡೂ ಕಡೆಗಳ ನಾಯಕರು ಸಿದ್ಧರಾಗಿದ್ರು. ಬಹುಶಃ ಅದು ಸಾಧ್ಯ ಆಗ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಎರಡೂ ದೇಶಗಳಿಗೆ ವಿಶ್ವ ಮಾನ್ಯತೆ ಸಿಕ್ಕಿಬಿಡ್ತಾ ಇತ್ತು. ಆದರೆ ಅದನ್ನು ಮೂಲಭೂತವಾದಿಗಳು ವಿರೋಧಿಸಿದ್ರು. ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ವರೆಗಿನ ಎಲ್ಲ ಭೂಪ್ರದೇಶವು ನಮಗೆ ಸಿಗಬೇಕು, ಇದು ಇವತ್ತಲ್ಲ ನಾಳೆ ನಮಗೆ ಸಿಕ್ಕೇ ಸಿಗುತ್ತೆ ಹಾಗಂತ ಪುಸ್ತಕದಲ್ಲಿ ಬರೆದಿದೆ, ನಾವು ಯಹೂದಿಗಳನ್ನ ಕೊಂದು ಇದನ್ನ ವಶಪಡಿಸ್ಕೊಳ್ತೀವಿ ಅಂತ ಅಬ್ಬರಿಸೋದಕ್ಕೆ ಅವರು ಶುರು ಮಾಡಿದ್ರು. ಅವರ ಈ ಕಟ್ಟರ್ ವಾದ ಸಾಕಷ್ಟು ಜನರನ್ನ ಆಕರ್ಷಿಸ್ತಾ ಹೋಯಿತು. ಶಾಂತಿಯುತವಾಗಿ ಹೋಗೋಣ ಅನ್ನೋ ಯಾಸಿರ್ ಅರಾಫತ್ ಅವರ ವಿರುದ್ಧನೇ ಅಲ್ಲಿನ ಒಂದಷ್ಟು ಜನ ಎದ್ದು ನಿಂತರು. ಗಾಜಾದಲ್ಲಿ ಹಮಾಸ್ನ ಪ್ರಭಾವ ಹೆಚ್ಚಾಗ್ತಾ ಹೋಯಿತು. ವೆಸ್ಟ್ ಬ್ಯಾಂಕ್ ಅಲ್ಲೂ ಉಗ್ರ ಸಂಘಟನೆಗಳು ಹೆಚ್ಚಾದವು. ಸೌದಿಯ ಮೇಲಿನ ಸಿಟ್ಟಿಗೆ ಸೌದಿಯ ಪ್ರಭಾವವನ್ನು ಈ ಭಾಗದಲ್ಲಿ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಉಗ್ರಗಾಮಿಗಳ ಬೆನ್ನಿಗೆ ಇರಾನ್ ನಿಂತುಕೊಳ್ತು. ಇನ್ನು ಕತಾರ್ ಹಿಂಬದಿಯಿಂದ ಹಮಾಸ್ಗೆ ಸಪೋರ್ಟ್ ಮಾಡ್ತಾ ಹೋಯಿತು. ಇಸ್ರೇಲಿನ ಮೇಲೆ ಉಗ್ರರ ದಾಳಿಗಳು ಕೂಡ ಹೆಚ್ಚಾಗ್ತಾ ಹೋದವು. ಇನ್ನು 2007ರ ಹೊತ್ತಿಗೆ ಗಾಜಾ ಪಟ್ಟಿಯಿಂದ ಫತಾ ಸರ್ಕಾರ ಹೊರಬಿತ್ತು. ಅಲ್ಲಿಗೆ ಹಮಾಸ್ ಸರ್ಕಾರ ಬಂತು. ಅದು 2 ಸ್ಟೇಟ್ ಸೊಲ್ಯೂಷನ್ ಅನ್ನ ಕಸದ ಬುಟ್ಟಿಗೆ ಬೀಳೋ ಹಾಗೆ ಮಾಡ್ತು. ಇನ್ನು ಈಗ ವೆಸ್ಟ್ ಬ್ಯಾಂಕ್ ಅನ್ನು ಬೇಕಾದರೂ ಇಸ್ರೇಲ್ ಪ್ಯಾಲೆಸ್ತೈನ್ಗೆ ಬಿಟ್ಟು ಕೊಡುತ್ತೇನೋ, ಆದ್ರೆ ಗಾಜಾನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದು ಡೌಟ್.
ಎರಡೆರಡು ಕಡೆ ಶತ್ರುಗಳನ್ನ ಅವರಾದ್ರೂ ಯಾಕೆ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ? ಇನ್ನು ಗಾಜಾನ ಕೊಟ್ಟುಬಿಟ್ರೆ ಅವರಿಗೆ ಸಮುದ್ರ ಮಾರ್ಗ ಸಿಗುತ್ತೆ. ವೆಸ್ಟ್ ಬ್ಯಾಂಕ್ ಆದ್ರೆ ಲ್ಯಾಂಡ್ ಲಾಕ್ ಪ್ರದೇಶ, ಸೊ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕಷ್ಟ ಅಲ್ಲ. ಹೀಗಾಗಿನೇ ಗಾಜಾನ ವಶಪಡಿಸಿಕೊಂಡು ಅಲ್ಲಿ ಸುಂದರ ರೆಸಾರ್ಟ್ ಸಿಟಿಗಳನ್ನು ಕಟ್ಟಿ ಟೂರಿಸಂ ಅನ್ನು ಅಭಿವೃದ್ಧಿ ಮಾಡುವ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕೊಟ್ಟ ಐಡಿಯಾನ ಇಸ್ರೇಲ್ ಅಲ್ಲಿ ಬೆಂಬಲಿಸ್ತಾ ಇದೆ. ಗೆಳೆಯರೆ, ತನ್ನ ಹಿತಾಸಕ್ತಿಗಳನ್ನು ಬೆಂಬಲಿಸಲಿಲ್ಲ ಅನ್ನೋ ಕಾರಣಕ್ಕೇನೆ ಈ ಹಿಂದೆ ಇಸ್ರೇಲ್ ಅಮೆರಿಕಾಗೂ ತನ್ನ ಸಿಟ್ಟು ಹೇಗಿರುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದೆ. ಇನ್ನು ಈ ಯಹೂದಿಗಳಿದ್ದಾರೆ ನೋಡಿ, ಜನಾಂಗ ಅಂತ ಬಂದಾಗ ಇವರು ಕೂಡ ಮುಸ್ಲಿಮರಷ್ಟೇ ವೇಗವಾಗಿ ಮತ್ತು ಅಷ್ಟೇ ಕಟ್ಟರತನದಿಂದ ಒಂದಾಗ್ತಾರೆ. ಅದರ ಜೊತೆಗೆ ಇಸ್ರೇಲ್ನ ನೆಲಕ್ಕಾಗಿ ಜಗತ್ತಿನ ಎಲ್ಲ ಭಾಗಗಳಲ್ಲಿನ ಯಹೂದಿಗಳು ಒಂದಾಗ್ತಾರೆ. ಜೊತೆಗೆ ಅವ್ರ ಬಳಿ ಹಣ ಇದೆ, ಬುದ್ಧಿವಂತಿಕೆ ಇದೆ, ಅಮೆರಿಕಾದ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವ ಚಾತುರ್ಯ ಇದೆ, ಜಾಗತಿಕ ವ್ಯಾಪಾರವನ್ನು ನಿಯಂತ್ರಿಸುವ ಶಕ್ತಿ ಇದೆ. ಆ ಶಕ್ತಿಯನ್ನ ಬಳಕೆ ಮಾಡಿಕೊಂಡೇ ಇಸ್ರೇಲ್ ಯುರೋಪಿನ ಎಡಪಕ್ಷಗಳ ನಾಯಕರನ್ನ ದೂರ ಇಡ್ತಾ ಇದೆ. ಅವರನ್ನ ದೇಶದ ಒಳಗೂ ಬಿಟ್ಟುಕೊಳ್ಳದೆ ಅವಮಾನ ಮಾಡ್ತಾ ಇದೆ. ಇನ್ನು ಇಲ್ಲಿ ಭಾರತ ಕೂಡ ಈ ಹಿಂದಿನಿಂದಲೂ ಟೂ ಸ್ಟೇಟ್ ಸೊಲ್ಯೂಷನ್ ಅನ್ನು ಬೆಂಬಲಿಸ್ತಾ ಬಂದಿದೆ. ಹಾಗಂತ ಭಾರತ ಇಸ್ರೇಲಿನ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸೋದಕ್ಕೆ ಹೋಗಿಲ್ಲ. ಇಸ್ರೇಲ್ ಒಂದೇ ಅಲ್ಲ, ನಾವು ಯಾವ ದೇಶದ ಆಂತರಿಕ ವಿಷಯಗಳಲ್ಲೂ ಮೂಗು ಮತ್ತೊಂದು ತೋರಿಸೋರಲ್ಲ. ಯಾವ ಗುಂಪುಗಳ ಜೊತೆಗೂ ನಾವು ಗುರುತಿಸ್ಕೊಳ್ಳೋದೂ ಇಲ್ಲ. ಇಸ್ರೇಲ್ ಮೇಲೆ ದಾಳಿ ನಡೆದಾಗ ಭಾರತ ಅದನ್ನು ತೀವ್ರವಾಗಿ ಖಂಡಿಸ್ತು. ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ತೀರಾ ನೋಡಿ ಅಂತ ಹೇಳ್ತು ಅಷ್ಟೇ. ಇಲ್ಲಿ ಭಾರತದ್ದು ತಟಸ್ಥ ನಿಲುವು. ವಿಶ್ವಸಂಸ್ಥೆಯಲ್ಲಿ ಮತದಾನ ಮಾಡಬೇಕಾಗಿ ಬಂದಾಗ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ಮತ ಚಲಾಯಿಸೋದು ಅಥವಾ ಮತದಾನದಿಂದ ದೂರ ಉಳಿಯುವ ನಿರ್ಧಾರವನ್ನು ಭಾರತ ತಗೊಳುತ್ತೆ. ಗಾಜಾಗ್ ಹೋಗ್ತೀವಿ ಅನ್ನೋದು, ಅಲ್ಲಿಗೆ ಹೋಗಿ ಇಸ್ರೇಲ್ ಹೆಂಗೆ ಮಾಡಬಾರದಾಗಿತ್ತು ಅನ್ನೋದು ಅಥವಾ ಇಸ್ರೇಲ್ ಮಾಡಿದ್ದು ಸರಿ ಅಂತ ಹೇಳೋದು, ಇದು ಯಾವುದನ್ನು ಭಾರತ ಮಾಡೋದಕ್ಕೆ ಹೋಗೋದಿಲ್ಲ. ಟೂ ಸ್ಟೇಟ್ ಆದರೂ ಆಗದೇ ಇದ್ರೂ ಭಾರತಕ್ಕಾಗುವ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಸೊ ಇಲ್ಲಿ ಭಾರತ ಟೂ ಸ್ಟೇಟ್ ಬಗ್ಗೆ ಒಲವಿರೋ ಹಾಗೆ ತೋರಿಸ್ಕೊಂಡ್ರೂ ಕೂಡ ಆಂತರಿಕವಾಗಿ ತಟಸ್ಥವಾಗೇ ಇದೆ. ಹೀಗಾಗಿ ಇಸ್ರೇಲ್ ಹಾಗೂ ಭಾರತದ ಸಂಬಂಧಗಳ ಮೇಲೆ ಇಲ್ಲಿ ಯಾವ ಪರಿಣಾಮವೂ ಉಂಟಾಗುವುದಿಲ್ಲ. ಇದು ಗೆಳೆಯರೆ, ಬ್ರಿಟನ್, ಫ್ರಾನ್ಸ್ ಮತ್ತು ಯುರೋಪಿಯನ್ ಯೂನಿಯನ್ಗಳಲ್ಲಿನ ಎಡಕ್ಕೆ ವಾಲಿದ ವಿಶ್ವ ನಾಯಕರನ್ನ ಇಸ್ರೇಲ್ ದೂರ ಇಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.